मीटिंग थी, उसकी वजह से मैं आ रहा हूँ, तो मैडम के साथ आता था। मैडम को दूसरी जगह पे मीटिंग थी, जैसे कि हमारे मैनेजर साहब ने कहा और हमारे कमलकर साहब ने कहा, आप लोग के थोड़े डिमांड है, इंशाल्लाह मैं पूरी करने की पूरी कोशिश करूंगा। इंशाल्लाह जो आरोप में है बहुत टाइम से चल रहा था, मैं आश्वासन देता हूँ इंशाल्लाह एक वीक में इंस्टॉलेशन हो जाएगा आपके पास आरो वाटर का। और आप लोगों ने एक टॉयलेट ब्लॉक के लिए भी बोला है, और आप लोगों के जो रिक्वायरमेंट है आप लोगों ने मुझे लिखे गया है, मैं बिल्कुल करूँगा। मुझे बहुत खुशी हो गई यहाँ पर आके, मैं देखा था जो छोटे छोटे बच्चे जो प्यारे मॉडल्स बने हैं इतनी छोटी उम्र में, बहुत खुशी हुई। आप लोग टीचर्स एकदम इंटरेस्ट लेके बच्चों को आगे पढ़ा रहे हैं, और मैं दुआ करता हूँ यहाँ से बच्चे पढ़कर गुलबर्गा का नाम रोशन करें, स्कूल का नाम रोशन करें, हमारे गुलबर्गा का नाम रोशन करें। और मुझे यहाँ पर बुलाया, मुझे यहाँ पर इतनी इज्जत दी, और आप लोगों की जो भी रिक्वायरमेंट है आप बोल सकते हैं। इंशाल्लाह हम लोग आप लोग के बीच में आप लोग के लिए ही काम करने के लिए आगे काम भी करते रहेंगे। कमरुल इस्लाम साहब ने भी अल्हम्दुलिल्लाह इतना डेवलपमेंट किया है गुलबर्गा को, आप देख रहे हैं, मैडम भी डेवलपमेंट कर रहे हैं। ये जो रोड अभी मैं जो आ रहा हूँ, मैं समझा था कि कंप्लीट हो गई है रोड, मगर मैं नहीं मैडम करेंगे, मगर मैं देखा हूँ बीच में थोड़े ओपन खड्डे हैं, मैं इंशाल्लाह वो भी जल्द से जल्द रिपेयर कराता हूँ। आप लोगों ने मुझे यहाँ पे बुलाया, बहुत बहुत शुक्रिया, थैंक यू। ಮತ್ತು ಪಾಲಕರ ಮಾಧ್ಯಮದ ಸ್ನೇಹಿತರು ಮತ್ತು ಯುವ ವಿದ್ಯಾರ್ಥಿಗಳು, ಮಕ್ಕಳ ಕಲಿಕೆ ಗಟ್ಟಿಯಾಗಬೇಕಾದ್ರೆ, ಮಕ್ಕಳ ಕಲಿತಿರ್ತಕ್ಕಂಥದ್ದು ಎಲ್ಲರಿಗೆ ಸ್ಮರಣೆ ಆಗಬೇಕಾದ್ರೆ ಇಂಥ ವಸ್ತು ಪ್ರದರ್ಶನಗಳು ಮತ್ತು ಇಂಥ ಸಂತೋಷದಾಯಕಂತ ಪಂಚ ಕಾರ್ಯಕ್ರಮಗಳು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಸದಾ ಇಚ್ಛೆಯಾಗಿತ್ತು. ನನ್ನ ಅಧ್ಯಕ್ಷರು ವಿಜಯಕುಮಾರ್ ಸರ್ ಬಂದಾಗ, ಸರ್ ಈ ವರ್ಷ ವಸ್ತು ಪ್ರದರ್ಶನ ಮಾಡಬೇಕಂತ ಬಯಸ್ತಾ ಇದ್ದೀವಿ ಅಂದಾಗ, ನೋಡ್ರಿ ನಿಮ್ಮ ಮಕ್ಕಳ ಒಂದು ಅಭ್ಯಾಸಕ್ಕೆ ತೊಂದರೆ ಆಗುತ್ತೆ ಇದ್ರೆ ಮಾಡಿ ಅಂತಕ್ಕಂಥ ಅನುಮತಿಯನ್ನು ಕೊಡಬೇಕಾಗಿ ಇವತ್ತು ನಾವೆಲ್ಲ ತಂದ್ರ ನಮ್ಮೆಲ್ಲ ವಸ್ತು ಬಾಂಧವರು ಸೇರಿ ಇವತ್ತು ದಿವಸ ಬಹು ವಿಜೃಂಭಣೆಯಿಂದ ತಮ್ಮ ಒಂದು ವಸ್ತು ಪ್ರದರ್ಶನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ಹೇಳತಾ ಇದ್ದೇವೆ. ಡಾಕ್ಟರ್ ದಿಗಂಬರ್ ಕಳವಳ್ಕರ್ ಸರ್ ಅವರು ಈ ಒಂದು ಸಂಸ್ಥೆ ಸ್ಥಾಪಿಸಿದಾಗ ಅವರ ಆಶಯ ಏನಾಗಿತ್ತಂದ್ರೆ, ಅಲ್ಪಸಂಖ್ಯಾತರು, ದೀನದಲಿತರು, ಬಡವರು ಮತ್ತು ಹಿಂದುಳಿದ ಮಕ್ಕಳನ್ನ ಶಿಕ್ಷಣದ ಮುಖ್ಯವಾಹಿನಿಗೆ ತರಬೇಕಂತಕ್ಕಂಥ ಉದ್ದೇಶದಿಂದ ಈ ಒಂದು ಸ್ಥಳದಲ್ಲಿ ಇವತ್ತು ನಾವೇನು ಕುಂತಿದ್ದೀವಿ, ಆ ಸ್ಥಳ ಹಿಂದುಳಿದತಕ್ಕಂಥ ಜನರಿರ್ತಕ್ಕಂಥ ಸ್ಥಳ, ಬಡತನ ರೇಖೆ ಅಂತ ಕೆಳಗಿರ್ತಕ್ಕಂಥ ಸ್ಥಳ, ಇಷ್ಟು ಸುತ್ತಮುತ್ತ ಇರ್ತಕ್ಕಂಥ ಬಡ ಮಕ್ಕಳಿಗೆ, ಸುತ್ತಮುತ್ತ ಇರ್ತಕ್ಕಂಥ ಹಿಂದುಳಿದ ಮಕ್ಕಳಿಗೆ, ಅಲ್ಪಸಂಖ್ಯಾತರ ಮಕ್ಕಳಿಗೆ ಇದಕ್ಕೊಂದು ಶಿಕ್ಷಣ ಕೊಡ್ತಕ್ಕಂಥದ್ದನ್ನ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಆ ಗುರಿಯನ್ನು ಹಾಕಿರ್ತಕ್ಕಂಥ ಕಳವಳ್ಕರ್ ಸರ್ ಅವರ ಪುತ್ರರು ಅವರನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರ ಕನಸು ನನಸು ಮಾಡ್ತಕ್ಕಂಥ ಕಾರ್ಯ ಸದಾ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಅವರು ಹಾಕಿಕೊಡ್ತಕ್ಕಂಥ ಮಾರ್ಗದರ್ಶನ, ಅವರಿರ್ತಕ್ಕಂಥ ಗುರಿಯನ್ನ ಸಾಧಿಸುವಲ್ಲಿ ನಮ್ಮ ವೃತ್ತಿ ಬಾಂಧವರು ಸರ್ ಕೊಟ್ಟಿರ್ತಕ್ಕಂಥ ಎಲ್ಲ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನ ಪಾಲನೆ ಮಾಡುವುದರ ಮೂಲಕ ಈ ಒಂದು ಹಿಂದುಳಿದ ಮಕ್ಕಳಿಗೆ ಮುಖ್ಯವಾಗಿರ್ತಕ್ಕಂಥ ಪ್ರಯತ್ನ ನಮ್ಮೆಲ್ಲ ವೃತ್ತಿ ಬಾಂಧವರು ಮಾಡ್ತಾರೆ. ಅವರ ಆಸೆ ನೆರವೇರ್ತಕ್ಕಂಥ ಮನೋಭಾವನೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಮಗೆ ಸದಾ ಬೆನ್ನೆಲುಬಾಗಿರ್ತಕ್ಕಂಥ ನಾವು ಹೇಳ್ತಕ್ಕಂಥ ಸಂಪಾದನೆ ಮಾಡೋದಂದ್ರೆ ನಮ್ಮ ಒಂದು ಬೆನ್ನೆಲುಬಿದ್ದಾಗ ಅಂತ. ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ, ಶಿಕ್ಷಣದ ಪ್ರಗತಿಯ ಕಾರ್ಯದಲ್ಲಿ ಸಂಪಾದನೆ ಮಾಡೋರು ನಮಗೆ ಎಷ್ಟು ಸಹಾಯ ಮಾಡ್ತಾರೆ ಅಂತಕ್ಕಂಥದ್ದನ್ನ ಅವ್ರಿಗೆ ನಾವು ಹೇಳೋದು ಅವ್ರ ಉಪಸ್ಥಿತಿ ಆಗ್ತದ. ನಮ್ಮ ಜೊತೆಗೆ ಅದನ್ನು ನಾವು ಯಾವುದೇ ಕೇಳಿದಾಗ ನಮ್ಮ ಮನೆಯಲ್ಲಿ ಫೋನ್ ಮಾಡಿದಾಗ ರಾತ್ರಿ 8:09 ಆಗಿತ್ತು. ಅವರು ಇಷ್ಟೊತ್ತಿಗೆ ಯಾವ ಫೋನ್ ಮಾಡ್ತಾರೆ, ಗಮನ ಫೋನ್ ಮಾಡಿದಾಗ ಇಲ್ಲ ಮೇಡಮ್ ಈ ಕಾರ್ಯಕ್ರಮ ಮಾಡಿ ಅಂತಂದ್ರೆ ಒಂದೇ ಮಾತಿಗೆ ಯಾಕೆ ಬರ್ತಿದ್ದೆ ಅಂತಕ್ಕಂಥ ಅಭಿನಯ ಕೊಡುವ ಅಂತ ಶಿಕ್ಷಣದ ಬಗ್ಗೆ ಸದಾ ಕಾಳಜಿ ಇರ್ತಕ್ಕಂಥವ್ರು. ನಮ್ಮ ಸಾಯಿಬಾಬ ಯಾವಾಗ ಬೇಕು ಯಾವಾಗ ಏನು ಬೇಕು ಅಣ್ಣ ಏನು ಸಮಸ್ಯೆ ಅಂತಕ್ಕಂಥದ್ದನ್ನ ಕೇಳ್ತಂದ್ರೆ ಅನಿತಾ ನಮ್ಮ ಸಹೋದರಿ ಮತ್ತು ತನುಜಾ ಸಹೋದರರು ನಮ್ಮ ಜೊತೆಗೆ ಈ ಒಂದು 8 ದಿವಸ ಸತತ ಮೇಡಮ್ ಕಾರ್ಯಕ್ರಮ ಮಾಡಬೇಕಾದ ಇದು ಹೆಂಗ್ ಮಾಡ್ತೀವಿ ನೋಡ್ರಿ ಅಂತ ಹೇಳಿದಾಗ ಅದು ಏನು ಟೆನ್ಷನ್ ತಗೊಂಡು ನಮ್ಮ ಜೊತೆಗೆ ಟ್ರಸ್ಟ್ के